ನಮಸ್ಕಾರ, ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ದೇವರ ನೈವೇದ್ಯಕ್ಕೆ ಹಾಗೆಯೇ ಬ್ರೇಕ್ಫಾಸ್ಟ್ಗೂ ಆಗುತ್ತೆ ಅಂಥೇಳಿ ಸ್ವೀಟ್ ಪೊಂಗಲ್ನ ಮಾಡ್ಕೊಳ್ತಾ ಇದ್ದೀನಿ. ನಾನು ಮಾಡ್ಕೊಳ್ಳೋ ರೀತಿನ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ನಾನು ಈ ರೀತಿಯಾಗಿ ಈಸಿಯಾಗಿ ಹೇಗೆ ಮಾಡೋದು ಅಂಥೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನಾನು ಮೊದಲಿಗೆ ಇಲ್ಲಿ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಹೆಸರುಬೇಳೆನ ಮೀಡಿಯಮ್ ಫ್ಲೇಮ್ನಲ್ಲಿ ಲೈಟಾಗಿ ಬಣ್ಣ ಬದಲಾಗೋವರೆಗೂ ಹುರ್ಕೊಳ್ತಾ ಇದ್ದೀನಿ. ನಾನು ಹೆಸರು ಬೇಳೆ ಎಷ್ಟು ತೊಗೊಂಡಿದ್ದೀನೋ ಅದೇ ಪ್ರಮಾಣದಲ್ಲಿ ಅಕ್ಕಿನೂ ಸಹ ತೊಗೊಳ್ತಾ ಇದ್ದೀನಿ. ಇವಾಗ ಹೆಸರು ಬೇಳೆ ಸಹ ಫ್ರೈ ಆಗಿದ್ದಾಗಿದೆ. ಈಗ ನಾನು ಅದೇ ಪ್ರಮಾಣದಲ್ಲಿ ಅಕ್ಕಿಯನ್ನು ಸಹ ತೊಗೊಳ್ತಾ ಇದ್ದೀನಿ. ಈಗ ಅಕ್ಕಿ ಹಾಗೆಯೇ ಇವಾಗ ಹುರಿದಿರುವಂತಹ ಹೆಸರು ಬೇಳೆ ತಣ್ಣಗಾದ್ಮೇಲೆ ಎರಡನ್ನೂ ಸಹ ಒಟ್ಟಿಗೆ ವಾಶ್ ಮಾಡಿ ನಾನು ಕುಕ್ಕರ್ನಲ್ಲಿ ಒಂದು 3 ವಿಷಲ್ ಆಗುವಷ್ಟು ಕೂಗಿಸ್ಕೊಳ್ತೀನಿ. ಇದಕ್ಕೆ ಇವಾಗ ಎರಡೂ ಸೇರಿ 1 ಗ್ಲಾಸ್ ಆಗುವಷ್ಟು ಆಗಿದೆ. ಇದಕ್ಕೆ ನಾನು 3 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿ, ಬೇರೆ ಏನೂ ಹಾಕೋ ಅವಶ್ಯಕತೆ ಇಲ್ಲ. ಇದು ಚೆನ್ನಾಗಿ ಬೇಯೋವರೆಗೆ ಬೇಯಿಸ್ಕೊಳ್ಬೇಕು. ಪೂರ್ತಿ ಮುದ್ದೆ ರೀತಿಯಲ್ಲಿ ಆಗಿರಬೇಕು. ಆವಾಗವರೆಗೆ ನಾನಿಲ್ಲಿ ಬೆಲ್ಲನ ಕರಗಿಸಿಟ್ಕೊಳ್ತೀನಿ. ಜೊತೆಗೆ ಪೊಂಗಲಿಗೆ ಹಾಕಲಿಕ್ಕೆ ಅಂಥೇಳಿ ಸ್ವಲ್ಪ ಕಾಯಿನ ಸಹ ರುಬ್ಬಿಟ್ಕೊಳ್ತೀನಿ. ಈಗ ನಾನು 2 ಕಪ್ ಆಗುವಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಅದಕ್ಕೂ 3 ಕಪ್ ಆಗುವಷ್ಟು ನೀರನ್ನು ಹಾಕಿ ಬೆಲ್ಲ ಕರಗಲಿಕ್ಕೆ ಇಟ್ಕೊಳ್ತೀನಿ. ಪಾಕ ಬರೋ ಅವಶ್ಯಕತೆ ಇಲ್ಲ. ಈ ಕಡೆ ಒಂದು ಮಿಕ್ಸಿ ಜಾರಿಗೆ 1 ಕಪ್ ಆಗುವಷ್ಟು ಕಾಯಿ ತೊಗೊಂಡಿದ್ದೀನಿ. 2 ಏಲಕ್ಕಿ, 1 ಸ್ಪೂನ್ ಆಗುವಷ್ಟು ಸೋಂಪು, ಹಾಗೆಯೇ 1 ಸ್ಪೂನ್ ಆಗುವಷ್ಟು ಗಸಗಸೆ. ಸೋಂಪು ಹಾಗೆಯೇ ಗಸಗಸೆ ಯಾವುದೇ ಒಂದು ಸ್ವೀಟ್ನ ಮಾಡೋ ಟೈಮ್ನಲ್ಲಿ ತುಂಬಾ ಟೇಸ್ಟ್ ಕೊಡುತ್ತೆ. ಹಾಗಾಗಿ ನಾನು ಸ್ವೀಟ್ಗಳಲ್ಲಿ ಹಾಕಲಿಕ್ಕೆ ಇಷ್ಟಪಡ್ತೀನಿ. ಇವಾಗ ಬೆಲ್ಲ ಸಹ ಕರಗಿದೆ. ಇದನ್ನು ಶೋಧಿಸ್ಕೊಳ್ಬೇಕು. ಹಾಗಾಗಿ ನಾನು ಮೊದಲೇ ಕರಗಿಸಿ ಇಟ್ಕೊಂಡಿದ್ದೀನಿ. ಇವಾಗ ಅಕ್ಕಿ ಹಾಗೆ ಬೇಳೆ ಸಹ ಚೆನ್ನಾಗಿ ಬೆಂದಿದೆ. ಇದನ್ನು ಇವಾಗಲೇ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಪೂರ್ತಿ ಮುದ್ದೆಯಾಗಿ ಆಗಬೇಕು. ಅನ್ನ ಬಿಡಿಬಿಡಿಯಾಗಿ ಇರಬಾರ್ದು. ಪೂರ್ತಿ ಮುದ್ದೆ ರೀತಿಯಾಗಿ ಆದರೆ ಸ್ವೀಟ್ ಪೊಂಗಲ್ ತಿನ್ನಲಿಕ್ಕೂ ಸಹ ಚೆನ್ನಾಗಿ ಅನಿಸುತ್ತೆ. ಇವಾಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ತುಪ್ಪದ ಒಗ್ಗರಣೆ ಮಾಡ್ಕೊಳ್ಳೋಣ. ಡೈರೆಕ್ಟಾಗಿ ಒಂದೇ ಸರಿನೇ 1-2 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡು ಒಗ್ಗರಣೆಗೆ ದ್ರಾಕ್ಷಿ ಹಾಗೆಯೇ ಗೋಡಂಬಿ ಹಾಕ್ಕೊಳ್ತೀನಿ. ಇದು ನಾವು ಒಟ್ಟಿಗೆ ಡೈರೆಕ್ಟಾಗೂ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಅಕ್ಕಿ ಬೇಳೆನ ಬೇಯಿಸ್ಕೊಂಡು ಅನಂತರನೂ ಮಾಡ್ಕೊಳ್ಬಹುದು. ಇವಾಗ ಇದೆರಡು ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಬೇಯಿಸಿಟ್ಟಿರುವಂತಹ ಅಕ್ಕಿ ಹಾಗೆಯೇ ಹೆಸರುಬೇಳೆ ಮಿಶ್ರಣನ ಇದ್ರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದ್ಸಾರಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ಕರಗಿಸಿಟ್ಟಿರುವಂತಹ ಬೆಲ್ಲನ ಶೋಧಿಸಿ ಇದರಲ್ಲಿ ಹಾಕ್ಕೊಳ್ತೀನಿ. ನಾನು ಕರೆಕ್ಟ್ ಪ್ರಮಾಣದಲ್ಲೇ ಬೆಲ್ಲನ ತಗೊಂಡಿದ್ದೀನಿ. ಸೊ ಮತ್ತೆ ಹೆಚ್ಚು ಕಮ್ಮಿ ಏನೂ ಆಗೋದಿಲ್ಲ. ಬೆಲ್ಲದಲ್ಲಿ ಕಸ ಇರೋದ್ರಿಂದ ಶೋಧಿಸ್ಕೊಂಡು ಹಾಕ್ಕೊಂಡ್ರೆ ಒಳ್ಳೆಯದು. ಇದರ ಜೊತೆ ಡೈರೆಕ್ಟಾಗಿ ಬೆಲ್ಲ ಹಾಕ್ಲಿಕ್ಕೆ ಹೋಗಬಾರ್ದು. ಈ ರೀತಿ ಮೊದಲೇ ಕರಗಿಸಿ ಅನಂತರ ಶೋಧಿಸ್ಕೊಂಡ್ರೆ ಒಳ್ಳೆಯದು. ಇಲ್ಲಾಂದರೆ ಪೊಂಗಲ್ನ ಕೊನೆಯಲ್ಲಿ ಕಲ್ನ ಹಾಗೆ ಕಸ ಸಿಗುತ್ತೆ. ಹಾಗಾಗಿ ಬೆಲ್ಲದ ನೀರು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ರುಬ್ಕೊಂಡಿರುವಂತಹ ಕಾಯಿಯ ಮಿಶ್ರಣವನ್ನು ಸಹ ಹಾಕಿ ಇದರಲ್ಲಿ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು 5ರಿಂದ 8 ನಿಮಿಷ ಕುದಿಲಿಕ್ಕೆ ಬಿಟ್ಟರೆ ಬೆಲ್ಲದ ಜೊತೆ ಅಕ್ಕಿ ಬೇಳೆ ಚೆನ್ನಾಗಿ ಹೊಂದ್ಕೊಂಡು ಗಟ್ಟಿಯಾಗಿ ನಮಗೆ ಸಿಗುತ್ತೆ. ಇವಾಗ ಎಷ್ಟು ತೆಳ್ಳಗಿದೆ ಅಂತ ಹೇಳಿ ಅನ್ನಿಸ್ತಾ ಇರ್ಬೋದು. ಒಂದು 5ರಿಂದ 10 ನಿಮಿಷ ಕುದಿಸ್ಕೊಂಡ್ರೆ ಎಲ್ಲವೂ ಹೊಂದ್ಕೊಂಡು ಕರೆಕ್ಟಾಗಿ ಸ್ವೀಟ್ ಪೊಂಗಲ್ ರೆಡಿಯಾಗಿರುತ್ತೆ. ಇವತ್ತು ಸಂಕ್ರಾಂತಿ ಆಗಿರೋದ್ರಿಂದ ನಮ್ಮ ಮನೆ ಹತ್ರ ಚಿಕ್ಕ ಮಕ್ಕಳೆಲ್ಲ ಸೇರಿ ಮನೆ ಮುಂದೆ ಈ ರೀತಿ ಒಲೆಯಲ್ಲಿ ಪೊಂಗಲ್ನ ಮಾಡ್ಕೊಂಡಿದ್ರು. ಒಬ್ಬೊಬ್ಬರ ಮನೇಲಿ ಒಂದೊಂದು ವಸ್ತುಗಳನ್ನ ತಗೊಂಡು ಬಂದು ಈ ರೀತಿ ಮನೆ ಮುಂದೆ ಮಾಡುವಂಥದ್ದು ಪದ್ಧತಿ ಇರುತ್ತೆ. ಜೊತೆಯಲ್ಲಿ ಅದು ಕೂಡ ಆಚರಣೆ ಮಾಡಿದ್ದಾಯಿತು ಮಧ್ಯಾಹ್ನದಲ್ಲಿ. ಇವಾಗ ಒಂದು 5ರಿಂದ 8 ನಿಮಿಷ ಕುದಿಸ್ಕೊಂಡಾದ್ಮೇಲೆ ಕೊನೆಯಲ್ಲಿ 1 ಗ್ಲಾಸ್ ಆಗುವಷ್ಟು ಹಾಲನ್ನು ಹಾಕ್ಕೊಂಡು ಒಂದ್ಸಾರಿ ಮಿಕ್ಸ್ ಮಾಡಿಕೊಂಡ್ರೆ ಸಿಹಿ ಪೊಂಗಲ್ ನಮಗೆ ರೆಡಿ ಆಗುತ್ತೆ. ಮಕರ ಸಂಕ್ರಾಂತಿಗೆ ದೇವರ ನೈವೇದ್ಯಕ್ಕೆ ಎಲ್ಲರೂ ಸಿಹಿ ಪೊಂಗಲ್ನ ಮಾಡ್ಕೊಳ್ತಾರೆ. ಇವತ್ತು ದೇವರ ನೈವೇದ್ಯಕ್ಕೆ ಹಾಗೆಯೇ ಬ್ರೇಕ್ಫಾಸ್ಟಿಗೂ ಸಹ ಇದೇ ಆಗಿತ್ತು. ಸೊ ನಾನು ಮಾಡುವಂತಹ ವಿಧಾನ ಇದು.
ನೀವೆಲ್ಲ ಹೇಗೆ ಮಾಡ್ತೀರಾ ಅಂಥೇಳಿ ಕಾಮೆಂಟ್ ಮಾಡಿ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ. ವಿಡಿಯೋಗೆ ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.